ನಮಸ್ಕಾರ. ನಮ್ಮ ಜನಕ್ಕೆ ಪ್ರತಿನಿತ್ಯ ಚಿನ್ನದ ಏನು ಪ್ರೈಸ್ದು ಒಂದು ವಿಡಿಯೋನ ಮಾಡಿ ಹಾಕ್ತಾ ಇದ್ದೀನಿ. ಚಿನ್ನದ ಬೆಲೆ ಜಾಸ್ತಿ ಆಯಿತು ಅಂದಾಗಿಂದ ಜನಕ್ಕೆ ಚಿನ್ನ ಖರೀದಿ ಮಾಡೋದ್ರ ಮೇಲೆ ಆಸಕ್ತಿ ಹೋಗ್ಬಿಟ್ಟಿದೆ ಅಂತ ಅನ್ಸುತ್ತೆ. ಯಾಕಂದರೆ ವೀಡಿಯೋಸ್ನ ನೋಡ್ತಾ ಇಲ್ಲ, ಚಿನ್ನದ ಬೆಲೆ ಜಾಸ್ತಿ ಆಗಿದೆ ಅಂತ ಹೇಳ್ಬಿಟ್ಟು ವಿಡಿಯೋನ ಮಾಡ್ತಾ ಇದ್ದೀನಿ. ಬಟ್ ಅದೇ ಫ್ಯಾಕ್ಟ್ ಅಲ್ವಾ, ಸತ್ಯನೇ ಹೇಳುವಂಥದ್ದಲ್ವಾ ಇನ್ಫೋ ವಿತ್ ಸ್ವಾತಿ. ಸೊ ಚಿನ್ನದ ಬೆಲೆ ಜಾಸ್ತಿ ಆಯಿತು ಅಂದ ತಕ್ಷಣ ನಮ್ಮ ಜನ ವಿಡಿಯೋನೇ ನೋಡ್ತಾ ಇಲ್ಲ, ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ನನಗೆ. ಬಟ್ ಇವತ್ತೇನಾದರೂ ಸ್ವಲ್ಪ ರಿಲೀಫ್ ಸಿಗುತ್ತಾ ಅಂದರೆ ಒಂದು 0.01% ನಿಮಗೆ ರಿಲೀಫ್ ಸಿಗ್ಬೋದು. ಇವತ್ತು ಚಿನ್ನದ ಬೆಲೆ ಕಮ್ಮಿ ಆಗಿದೆ ಆಫ್ಟರ್ 2.5 weeks. ಆಲ್ರೆಡಿ ನಾವು ವೀಕೆಂಡ್ಗೆ ಬಂದಾಯ್ತು. ಇವಾಗ 2.5 ವಾರಗಳ ನಂತರ ಚಿನ್ನದ ಬೆಲೆಯಲ್ಲಿ ಇಳಿಕೆ ಕಂಡಿದೆ. ಅದು ತುಂಬ ಸ್ಮಾಲ್ ಅಮೌಂಟಲ್ಲಿ, ಜಾಸ್ತಿ ಏನೂ ಆಗಲಿಲ್ಲ. ಬಟ್ ಎನಿವೇಸ್, ಇವತ್ತಿನ ಚಿನ್ನ ಹಾಗೂ ಬೆಳೆಯ ದರ ನೋಡೋಣ. ಪ್ರತಿನಿತ್ಯ ನಿಮಗೆ ವಿಡಿಯೋಸ್ನ ಮಾಡ್ತಾ ಇರ್ತೀನಿ, ನಿಮಗೊಂದು ಆವರೇಜ್ ಐಡಿಯಾ ಸಿಗುತ್ತೆ ಅಂತ ಹೇಳ್ಬಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಇವತ್ತಿನ ಮಾರುಕಟ್ಟೆಯ ಬೆಲೆ ಎಷ್ಟಿದೆ ಅಂತ ಹೇಳಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇವತ್ತಿನ ವ್ಯಾಲ್ಯೂ ಬಂದ್ಬಿಟ್ಟು ನಿಮಗೆ 22 ಕ್ಯಾರೆಟ್ ಚಿನ್ನ 1 ಗ್ರಾಮ್ಗೆ 7,524 ಆಗಿದೆ. ನೆನ್ನೆ 5,525 ರೂಪಾಯಿ ಇತ್ತು. 10 ಗ್ರಾಮಿನ ಚಿನ್ನ 75,240 ಆಗಿದೆ. ನೆನ್ನೆ 75,250 ರೂಪಾಯಿ ಇತ್ತು. ನೆನ್ನೆಗೂ ಇವತ್ತಿಗೂ 22 ಕ್ಯಾರೆಟ್ ಚಿನ್ನದಲ್ಲಿ 1 ರೂಪಾಯಿ ಕಮ್ಮಿ ಆಗಿದೆ. ನಾನು ಹೇಳಿದ್ನಲ್ಲ, ತುಂಬ ದೊಡ್ಡ ಮಟ್ಟದಲ್ಲಿ ಏನೂ ಆಗಲಿಲ್ಲ. 1 ರೂಪಾಯಿ ಕಮ್ಮಿ ಆಗಿರುವಂಥದ್ದು. 10 ಗ್ರಾಮ್ಗೆ 10 ರೂಪಾಯಿ ಕಮ್ಮಿ ಆಗಿದೆ ಅಂತ ಮೆಜಾರಿಟಿ ಏನಿಲ್ಲ. ಬಟ್ ಏನೋ ಒಂದು ಚೂರಾದರೂ ಇಳಿತು ಅನ್ನೋದು ಒಂದು ರಿಲ್ಯಾಕ್ಸೇಷನ್ನು, ನಂಬಿಕೆ ಬರುತ್ತೆ. ಮುಂದೆ ಇಳಿಬೋದಾ ಅನ್ನೋದು ಒಂದು ನಂಬಿಕೆ ಬರುತ್ತೆ ಅಷ್ಟೇನೆ. ಇಲ್ಲಿ 24 ಕ್ಯಾರೆಟ್ ಚಿನ್ನ ಇವತ್ತು 1 ಗ್ರಾಮ್ಗೆ 8,208 ರೂಪಾಯಿ, ನೆನೆ 8,209 ರೂಪಾಯಿ. 10 ಗ್ರಾಮಿನ ಚಿನ್ನ 82,080, ನೆನೆ 82,090. ಇದರಲ್ಲೂ ಸಹ ನಿಮಗೆ 24 ಕ್ಯಾರೆಟ್ ಚಿನ್ನ ಗಟ್ಟಿ ಚಿನ್ನದಲ್ಲಿ 1 ರೂಪಾಯಿ ಕಮ್ಮಿ ಆಗಿದೆ. 10 ಗ್ರಾಮ್ಗೆ 10 ರೂಪಾಯಿ ಕಮ್ಮಿ ಆಗಿರುವಂಥದ್ದು. 100 ಗ್ರಾಮ್ ತಗೊಂಡ್ರೆ 100 ರೂಪಾಯಿ. ಸೊ 1 ರೂಪಾಯಿ ಮ್ಯಾಟರ್ ಆಗಲ್ಲ ನನಗೆ ಗೊತ್ತು, ಬಟ್ ಸ್ಟಿಲ್ ಇದು ಇವತ್ತಿನ ಮಾರುಕಟ್ಟೆಯ ಬೆಲೆ. 1 ರೂಪಾಯಿ ಕಮ್ಮಿ ಆಗಿದೆ ಅಷ್ಟೇನೆ. 18 ಕ್ಯಾರೆಟ್ ಚಿನ್ನ 1 ಗ್ರಾಮ್ಗೆ 6,156 ರೂಪಾಯಿ, ನೆನೆ 6,157 ರೂಪಾಯಿ. 10 ಗ್ರಾಮಿನ ಚಿನ್ನ 61,560, ನೆನೆ 61,570. 18 ಕ್ಯಾರೆಟ್ ಚಿನ್ನದಲ್ಲೂ ಸಹ ಬದಲಾವಣೆ ಇಲ್ಲ, ಕೇವಲ 1 ರೂಪಾಯಿ ಮಾತ್ರ ಬೆಲೆ ಇಳಿಕೆ ಆಗಿರುವಂಥದ್ದು. ಸೊ ಕಂಪ್ಯಾರಿಟಿವ್ಲಿ ನಾನು ಹೇಳ್ದಂಗೆ 2.5 ವಾರಗಳಿಂದ ಕಂಪ್ಯಾರಿಟಿವ್ಲಿ ಸ್ವಲ್ಪ ಒಂದು 0.01% ರಿಲೀಫ್, ಏನೋ 1 ರೂಪಾಯಿ ಕಮ್ಮಿ ಆಗಿದೆಯಲ್ಲಪ್ಪ ಚಿನ್ನ ಅಂತ ಅನ್ಕೋಬೋದು ಅಷ್ಟೇನೆ. ಏನಕ್ಕೆ ಇಷ್ಟೊಂದು ಚಿನ್ನದ ಬೆಲೆ ಜಾಸ್ತಿ ಆಯಿತು? ಡಾಲರ್ಸ್ ರೇಟ್ ಜಾಸ್ತಿ ಆಗಿದೆ. ಜೊತೆಗೆ ಇವಾಗ ಟ್ರಂಪ್ ಅವರು ಅಧ್ಯಕ್ಷ ತಗೊಂಡಿದ್ದಾರೆ USA. ಸೊ ಅದಕ್ಕೇನೆ ಇಷ್ಟೊಂದು ಹೊಡೆತ ಬೀಳ್ತಾ ಇರುವಂಥದ್ದು. ಇದು ಒಂದೇ ಅಲ್ಲ, ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು ಅಥವಾ ನಿಮಗೆ ಏನು ತೈಲಗಳು ಅಂದರೆ ಫ್ಯೂಲು, ಪೆಟ್ರೋಲು, ಎಣ್ಣೆಗಳು ಎಲ್ಲನೂ ಸಹ ಇದೇ ಥರ ಆಗ್ತಾ ಇರುವಂಥದ್ದು. ಸೊ ಕಂಪ್ಲೀಟ್ ಆಗಿ ನಿಮಗೆ ಎಲ್ಲಾನು ಪ್ರೈಸ್ ಇವಾಗ ಜಾಸ್ತಿ ಆಗಿದೆ. ಪೀಕಲ್ಲಿ ಇರುವಂಥ ಸೀಸನ್ ಇವಾಗ. ಸೊ ಅದು ಸ್ವಲ್ಪ ಎಲ್ಲ ಸೆಟಲ್ ಡೌನ್ ಆದಮೇಲೆ ಬಹುಶಃ ನಿಮಗೆ ಕಮ್ಮಿ ಆಗ್ಬೋದು. ಸೊ ಅಲ್ಲಿ ತನಕನೂ ರೇಟ್ ಜಾಸ್ತಿನೇ ಇರುತ್ತೆ. ಬೆಳ್ಳಿಯ ದರ ಆ್ಯಕ್ಚುಲಿ ಬೆಳ್ಳಿಯ ದರದಲ್ಲಿ ನಿಮಗೆ ರೇಟು ಜಾಸ್ತಿ ಆಗಿದೆ. ಮತ್ತು 96 ರೂಪೀಸ್ 40 ಪೈಸೆ ಆಗಿದೆ 1 ಗ್ರಾಮ್ಗೆ. 1 kg ಬೆಳ್ಳಿ ದರ 96,400 ರೂಪಾಯಿ ಆಗುತ್ತೆ. ಬೆಳ್ಳಿ ದರ ಇನ್ಕ್ರೀಸ್ ಆಗ್ತಾ ಇದೆ. 93 ಇತ್ತು ಕಳೆದ ಒಂದು 2 ವಾರದಿಂದ, 3 ರೂಪಾಯಿ ತನಕನೂ ಈ ವಾರಕ್ಕೆ ಜಾಸ್ತಿ ಆಗಿದೆ. ಕಂಟಿನ್ಯೂಸ್ ಆಗಿ ಬೆಳ್ಳಿಯ ದರನೂ ಜಾಸ್ತಿ ಆಗ್ತಾನೆ ಇದೆ. ಸೊ ಇದು ವೇಸ್ಟೇಜು GST ಸೇರಿದ್ರೆ 100 ರೂಪಾಯಿ ಮೇಲಾಗುತ್ತೆ ಬೆಳ್ಳಿಯ ದರ. ಚಿನ್ನನೂ ಅಷ್ಟೇ ನಿಮಗೆ 8,000 ಮೇಲೆ ಹೋಗುತ್ತೆ. ಇದು ಪ್ಯೂರ್ ಮಾರ್ಕೆಟ್ ವ್ಯಾಲ್ಯೂ, GST, ಮೇಕಿಂಗ್ ಚಾರ್ಜ್ ಅಥವಾ ವೇಸ್ಟೇಜ್ ಇನ್ಕ್ಲೂಡ್ ಆಗಿರೋದಿಲ್ಲ. ತಿಳ್ಕೊಳ್ಳಿ ಬೇಸಿಕ್ ಐಡಿಯಾನ. ಅದಾದ್ಮೇಲೆ ನೀವು ಚಿನ್ನ ಖರೀದಿನ ಮಾಡ್ಬೋದು. ಓವರಾಲ್ ಅಂತ ಏನು ಮೇಜರ್ ಆಗಿಲ್ಲ, 1 ರೂಪಾಯಿ ಅಷ್ಟೇ ಕಮ್ಮಿ ಆಗಿದೆ. ಸೊ ನೋಡೋಣ, ಅಟ್ಲೀಸ್ಟ್ 1 ರೂಪಾಯಿಂದಾದ್ರೂ ಹೋಪ್ಸ್ ಬರ್ಬೋದಲ್ಲ, ಹೇಳೋಕ್ಕಾಗಲ್ಲ. 1 ರೂಪಾಯಿಂದಾನೆ ಕೋಟ್ಯಾಧೀಶ್ವರ ಆಗಿರೋರು ಇರ್ತಾರೆ. ಸೊ 1 ರೂಪಾಯಿನೂ ಮ್ಯಾಟ್ರೆ. ಬಟ್ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿ ಚಿನ್ನದ ಬೆಲೆ ಕಮ್ಮಿ ಆಗುತ್ತೆ ಅಂತ ಹೇಳಿ ಪ್ರತಿನಿತ್ಯ ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ. ನಮಸ್ಕಾರ.